ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಮೂರ್ತಿ ಪ್ರತಿಷ್ಠಾಪನೆಯ ಮಹತ್ವ ಮತ್ತು ಫಲಗಳೇನು ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ನಮಸ್ತೆ. ಓಂ ಅಸ್ಮದ್ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜನ್ ವಾನರಯೂಥಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಬಹಳ ವಿಶೇಷವಾಗಿ ಇವತ್ತು ಮಂಗಳವಾರ, ಶ್ರಾವಣ ಮಾಸದ ಮಂಗಳವಾರ ಅಂತ ಏನು ಕರಿತೀವಿ. ಹಾಗೆಯೇ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ನೋಡಿ, ತುಂಬ ವಿಶೇಷವಾದಂತಹ ದಿವಸ ಇವತ್ತು. ಹೆಣ್ಮಕ್ಳಿಗೆ ಮಂಗಳ ಗೌರಿ ವ್ರತ ಮಾಡುವಂತಹ ದಿವಸ ಇದಾಗಿರುತ್ತೆ. ಶ್ರಾವಣ ಮಾಸದ ಮಂಗಳ ಗೌರಿ ವ್ರತಾಚರಣೆಗೆ ತುಂಬ ಪ್ರಶಸ್ತವಾದಂತಹ ದಿವಸ ಇದು. ನಾವು ಮುಂಚೆ ಕೂಡ ಹೇಳಿದ್ದೀವಿ. ಇವತ್ತು ನೋಡಿ, ಮದುವೆ ಆಗಿರೋ ಹೆಣ್ಣುಮಕ್ಕಳು ಯಾರು ಹೊಸದಾಗಿ ಮದುವೆಗಳಾಗಿರ್ತೀರಾ, ಇವತ್ತು ಮನೆಯಲ್ಲಿ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು, ಪುತ್ರ ಪೌತ್ರಾದಿ ವಂಶ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಪತಿಯ ದೀರ್ಘಾಯುಷ್ಯ ಆಗುವಂಥದ್ದು, ನಿಮ್ಮ ಮಾಂಗಲ್ಯ ಗಟ್ಟಿಯಾಗುವಂಥದ್ದು, ಮನೆಯಲ್ಲಿ ಸಂಭ್ರಮದ ವಾತಾವರಣ ಇವತ್ತು ಸೃಷ್ಟಿಯಾಗುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ನೋಡ್ಬೋದು. ಶುಭಕರವಾದಂತಹ ಶ್ರಾವಣ ಮಾಸದ ಮಂಗಳವಾರದ ದಿವಸ ಇದಾಗಿರುತ್ತೆ. ನೋಡಿ, ಎಂದಿನಂತೆ ಇವತ್ತು ಕೂಡ ನಾವು ಪಂಚಾಂಗ ಶ್ರವಣವನ್ನು ಮಾಡೋಣ. ನೋಡಿ, ಪಂಚಾಂಗ ಶ್ರವಣದಿಂದ ಎಷ್ಟೋ ನಮಗೆ ಕರ್ಮ ಫಲಗಳು ಸಿಗುವಂಥದ್ದು, ಎಷ್ಟೋ ದಾರಿದ್ರ್ಯ ನಾಶ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವತ್ತಿನ ಪಂಚಾಂಗ ಯಾವ ರೀತಿ ಇದೆ ಅಂತ ನೋಡುವಂಥದ್ದು. ನೋಡಿ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ವರುಷ ಋತು, ಶ್ರಾವಣ ಮಾಸದ ಕೃಷ್ಣ ಪಕ್ಷ. ನೋಡಿ, ಇವತ್ತಿಂದ ಕೃಷ್ಣ ಪಕ್ಷ ಪ್ರಾರಂಭ ಆಗುವಂಥದ್ದು. ಕೃಷ್ಣ ಪಕ್ಷದ ಮಂಗಳವಾರ ಪ್ರಥಮ ದಿವಸ, ಪ್ರತಿಪತ್ ಅಂತ ಹೇಳ್ತೀವಿ, ಅಂದರೆ ಮೊದಲನೆಯ ದಿವಸ ಇವತ್ತು ಕೃಷ್ಣ ಪಕ್ಷದ ಮೊದಲನೆಯ ದಿವಸ ಆಗಿರುತ್ತೆ. ಹಾಗೆ ಶತಭಿಷ ನಕ್ಷತ್ರ ಇರುವಂಥದ್ದು ವಿಶೇಷ ಇವತ್ತು. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ನೋಡಿದಾಗ ನೋಡಿ, ರಾಹುಕಾಲ 3 ಗಂಟೆ 30 ನಿಮಿಷದಿಂದ 5 ಗಂಟೆ 4 ನಿಮಿಷದವರೆಗೆ ಮಧ್ಯಾಹ್ನ ಈ ರಾಹುಕಾಲ ಪ್ರಾರಂಭ ಆಗುವಂಥದ್ದು, ಮತ್ತು 5 ಗಂಟೆ 4 ನಿಮಿಷಕ್ಕೆ ಮುಕ್ತಾಯ ಆಗುವಂಥದ್ದು ಕೂಡ ನಾವು ರಾಹುಕಾಲವನ್ನು ನೋಡ್ಬೋದು. ಹಾಗೆ ಯಮಗಂಡ ಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 49 ನಿಮಿಷದವರೆಗೆ ಯಮಗಂಡ ಕಾಲ ಇರುವಂಥದ್ದು. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 1 ಗಂಟೆ 57 ನಿಮಿಷದವರೆಗೆ ಈ ಗುಳಿಕ ಕಾಲವನ್ನು ನಾವು ನೋಡಬಹುದಾಗಿದೆ. ಹಾಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಎಂದಿನಂತೆ ಇವತ್ತು ಕೂಡ ಬ್ರಾಹ್ಮಿ ಮುಹೂರ್ತನ ತಿಳ್ಕೊಳ್ಳಿ. ಇವತ್ತು ಮಂಗಳ ಗೌರಿ ವ್ರತವನ್ನು ಏನಾದರೂ ಆಚರಣೆ ಮಾಡುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ನಿಮಗೆ ಅಧಿಕ ಫಲ ಸಿಗುವಂಥದ್ದು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಚಿತ್ತಶುದ್ಧಿ ಇರುವಂಥದ್ದು. ನೋಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು, ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಇದೆಲ್ಲವೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾದ ಸಮಯ ಆಗಿರುತ್ತೆ. ಬೆಳಗ್ಗೆ 4 ಗಂಟೆ 36 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ಬ್ರಾಹ್ಮಿ ಕಾಲವನ್ನು ಇವತ್ತು ದಿವಸ ನಾವು ನೋಡ್ಬೋದು. ಹಾಗೆ ಇವತ್ತು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 8 ನಿಮಿಷಕ್ಕೆ ಸೂರ್ಯೋದಯ ಆದರೆ, ಸೂರ್ಯಾಸ್ತಮ 6 ಗಂಟೆ 37 ನಿಮಿಷಕ್ಕೆ ಸೂರ್ಯಾಸ್ತಮವನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ಈ ದಿವಸ ನೋಡ್ಬೋದಾಗಿದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಮತ್ತೆ ರಾಹುಕಾಲ, ಗುಳಿಗ ಕಾಲ ಇವೆರಡನ್ನ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ದ್ವಾದಶಿ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಶುಭ ಫಲ ಏನಿದೆ ಮತ್ತೆ ಅಶುಭ ಫಲ ಇದ್ದಂಥವ್ರು ಇವತ್ತು ಯಾವ ರೀತಿಯಾದೊಂದು ಪರಿಹಾರವನ್ನ ಮಾಡ್ಕೋಬೇಕು, ಇದನ್ನ ತಾವು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಮಂಗಳವಾರದ ದಿವಸ ಶುಭ ದಿವಸ. ನೋಡಿ, ಮಂಗಳ ಅಂದರೆ ಶುಭನೇ, ಮಂಗಳ ಅಂದರೆ ಮಂಗಳಕರವಾದದ್ದಂತಲೇ ತಿಳ್ಕೋಬೇಕು. ಕೆಲವರು ಹೇಳ್ತಾರೆ ಮಂಗಳವಾರ ದಿವಸ ಕೆಲವೊಂದು ವಿಚಾರಗಳಲ್ಲಿ ಪ್ರಾರಂಭ ಮಾಡೋದಿಲ್ಲ, ಅದು ಓಕೆ. ಆದರೆ ಮಂಗಳವಾರ ಅಂತ ಮಂಗಳಕರವಾದ ದಿವಸ ಸ್ವರ್ಣ ಗೌರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ
ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿವಸ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದಾಗ ನಿಮಗೆ ಹೆಚ್ಚು ಅನುಕೂಲವನ್ನು ನೋಡ್ಬೋದು. ಹಾಗೆ ಇವತ್ತಿನ ಮೇಷಾದಿ ದ್ವಾದಶಿ ರಾಶಿಗಳ ಫಲಾನುಫಲಗಳನ್ನು ನಾವು ನೋಡಿದಾಗ ನೋಡಿ, ಇವತ್ತು ಮೇಷರಾಶಿಯವರಿಗೆ ಅನಿರೀಕ್ಷಿತ ಮೂಲಗಳಿಂದ ಬರುವ ಆದಾಯದಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಹೆಚ್ಚಾಗುವಂಥದ್ದು. ಅಂದರೆ ಅನಿರೀಕ್ಷಿತವಾಗಿ ನಿಮಗೆ ಇವತ್ತು ಏನೋ ಗೊತ್ತಿಲ್ಲದೆ ಇರುವಂತಹ ನಿಮಗೆ ನಿರೀಕ್ಷಣೆ ಮಾಡಿರಲ್ಲ ಅಂಥ ಮೂಲಗಳಿಂದ ಇವತ್ತು ನಿಮಗೆ ಆದಾಯದ ಆರ್ಥಿಕತೆ ನಿಮಗೆ ಇವತ್ತು ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು. ಅಂದರೆ ಗೊತ್ತಿಲ್ಲದಿರುವಂತಹ ಸ್ಥಳದಿಂದ ಇವತ್ತು ಹಣ ಬರುವಂಥದ್ದು ನೋಡಬಹುದಾಗಿದೆ ಮೇಷರಾಶಿಯವರಿಗೆ. ಇದರಿಂದ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ದೊರೆಯುವಂಥದ್ದು ಕೂಡ ನಾವು ಇವತ್ತು ಮೇಷರಾಶಿಯವರಿಗೆ ನೋಡಬಹುದು. ಯಾರ್ಯಾರು ನಿರುದ್ಯೋಗಿಗಳಿರ್ತೀರಾ, ತುಂಬ ದಿನಗಳಿಂದ ಯಾವುದೋ ಒಂದು ಉದ್ಯೋಗನೋ ವ್ಯಾಪಾರನೋ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಇವತ್ತು ಆಗ್ತಾನೆ ಇರಲ್ಲ. ಆದರೆ ನೋಡಿ, ಶುಭ ಮಂಗಳವಾರ ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಕಾರ್ಯವನ್ನು ನೀವು ಪ್ರಾರಂಭ ಮಾಡಿದಾಗ ನಿಮಗೆ ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗ ಅವಕಾಶ ಹುಡುಕಿಕೊಂಡು ಬರುವಂತಹ ಅನುಕೂಲ ಕೂಡ ಇರುತ್ತೆ. ಹಾಗೆ ದೇವತಾ ಕಾರ್ಯಗಳಲ್ಲಿ ತೊಡಗಿಕೊಂಡು ನೆಮ್ಮದಿ ಹೊಂದುವಿರಿ. ನೋಡಿ, ವಿಶೇಷವಾದಂತಹ ದಿವಸ ದೇವತಾ ಕಾರ್ಯಗಳಲ್ಲಿ ಇವತ್ತು ನೀವು ತೊಡಗಿಕೊಂಡ್ರೆ ನಿಮಗೆ ನೆಮ್ಮದಿ ಸಿಗುವಂಥದ್ದು. ಯಾರು ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರಾ, ಮನಸ್ಸಿನಲ್ಲಿ ತಳಮಳ ಆಗ್ತಾ ಇರುತ್ತೆ, ಉದ್ಯೋಗ ಇಲ್ಲ ಅಂತ, ಅಥವಾ ಮನೆಯಲ್ಲಿ ಏನೋ ಆರ್ಥಿಕವಾಗಿ ತೊಂದರೆ ಅನುಭವಿಸ್ತಿರ್ತೀರ, ಇಂಥವರು ಇವತ್ತು ನೀವು ಆ ದೈವವನ್ನು ಪೂಜೆ ಮಾಡಿ ವಿಶೇಷವಾಗಿ ಮಂಗಳವಾರ ಮಂಗಳ ಗೌರಿ ಜೊತೆಗೆ ಈ ಶಿವನನ್ನು ಆರಾಧನೆ ಮಾಡಿ ಇವತ್ತು ತುಂಬ ವಿಶೇಷವಾದಂತಹ ಫಲ ಮೇಷರಾಶಿಯವರಿಗೆ ಸಿಗುವಂಥದ್ದು. ಹಾಗೆ ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಆಸ್ತಿ ವ್ಯವಹಾರ ವಿಶೇಷದಲ್ಲಿ ಲಾಭವಾಗುವುದು. ಅಂದರೆ ಆಸ್ತಿ ಅಥವಾ ವ್ಯವಹಾರಗಳಲ್ಲಿ ಏನೇ ಮಾಡ್ತಿದ್ದೀವಿ ಇವತ್ತು ಲಾಭ ಸಿಗುವಂಥದ್ದು. ಇಲ್ಲ ಇವತ್ತು ನೋಡಿ ಏನೋ ಆಸ್ತಿ ತಗೋಬೇಕು ಅಂದ್ಕೊಂಡಿದ್ದೀರಾ, ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ. ಮಂಗಳವಾರ ಕೆಲವರು ಹೇಳ್ತಾರೆ ತಗೋಬಾರ್ದು ಕೊಡಬಾರ್ದು, ಆಯಿತು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿಮಗೆ ದಾರಿ ಕಾಣುತ್ತೆ. ನೋಡಿ, ಯಾವುದೋ ಒಂದು ಆಸ್ತಿ ತಗೋಬೇಕು ಅಥವಾ ಕೊಡಬೇಕು ಅನ್ಕೊಂತಿರ್ತೀರಲ್ವಾ, ಇವತ್ತು ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿದಾಗ, ಅದರ ಬಗ್ಗೆ ಮಾತನಾಡಿದಾಗ ನಿಮ್ಮ ಕಡೆ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಈ ವೃಷಭ ರಾಶಿಯವರಿಗೆ ನೋಡ್ಬೋದು. ಹಾಗೆ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಉಂಟಾಗುವಂಥದ್ದು. ನೋಡಿ, ಆಸ್ತಿ ವಿಚಾರದಲ್ಲಿ ಏನೋ ನಿಮ್ಗೆ ಯಾವುದೋ ಬರಬೇಕಾಗಿರೋ ಆಸ್ತಿ ಕೂಡ ಬರ್ಬೋದು. ಇವತ್ತು ಅನಿರೀಕ್ಷಿತವಾಗಿ ತಿರುವು ಕಾಣ್ತೀರಾ. ಇವತ್ತು ನೀವು ವೃಷಭ ರಾಶಿಯವರಿಗೆ ವಿಶೇಷವಾದಂತಹ ದಿನ ಆಗಿರುತ್ತೆ ಇವತ್ತು. ಮತ್ತು ಕೋರ್ಟು ವಿಚಾರದ ಮುಂದೆ ಅಂದರೆ ಏನೋ ಕೋರ್ಟಲ್ಲಿ ಏನೋ ಒಂದು ವಿಚಾರ ಇರುತ್ತೆ ನಿಮಗೆ, ಇವತ್ತು ಅದು ಮುಂದೆ ಹೋಗುವಂತಹ ಲಕ್ಷಣ ಕೂಡ ಹೆಚ್ಚಾಗಿರುವಂಥದ್ದು. ಈ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನಿಮ್ಮದಲ್ಲಿ ವ್ಯಾಜ್ಯಗಳು ಅಥವಾ ಏನೋ ನಿಮಗೆ ಈಗ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಅನುಭವಿಸ್ತಿರ್ತೀರಲ್ವ, ಇವತ್ತು ಕೋರ್ಟಿನ ವಿಚಾರವು ಕೂಡ ಮುಂದೆ ಹೋಗುವಂತಹ ಅನುಕೂಲ ಕೂಡ ಇರುತ್ತೆ. ಹಾಗೆ ಈ ಚರಾಸ್ತಿ ಖರೀದಿ ಮಾಡುವಂಥದ್ದು, ಏನಾದರೂ ಈ ಕೊಟ್ಟು ತಗೊಳ್ಳುವಂಥ ಆಸ್ತಿಗಳು ಇರುತ್ತೆ. ಇವತ್ತು ನೀವೇನೋ ಆಸ್ತಿ ಖರೀದಿ ಮಾಡಿದ್ರು ಕೂಡ, ಅಂದರೆ ಇವತ್ತು ನೀವು ಮಾಡಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಿಮಗೆ ಅನುಕೂಲ ಆಗುವಂಥದ್ದು ವೃಷಭ ರಾಶಿಯವರಿಗೆ ನೋಡ್ಬೋದು. ಹಾಗೆ ಮಿಥುನ ರಾಶಿ ನೋಡಿ, ಕೆಲಸಗಾರರಿಂದ ನಿಷ್ಠೆ ಪ್ರಾಮಾಣಿಕತೆ ನಿರೀಕ್ಷಿಸಬಹುದು. ನೋಡಿ, ಈಗ ಮಿಥುನ ರಾಶಿಯವರು ಅಥವಾ ತುಂಬ ಜನ ಕೆಲಸಗಾರಗಳು ಇರ್ತಾರೆ, ನಿಮ್ಮ ಒಂದು ಆಫೀಸ್ ಆಗ್ಬೋದು, ನಿಮ್ಮೊಂದು ಕಾರ್ಖಾನೆಗಳಲ್ಲಿ ಆಗ್ಬೋದು, ಯಾರೋ ತೊಂದರೆಗಳು ಮಾಡ್ತಾ ಇರ್ತಾರೆ. ಆದರೆ ಇವತ್ತು ನಿಮಗೆ ಅವರಿಂದ ನಿಷ್ಠೆಯಿಂದ ಇವತ್ತು ಕೆಲಸ ಮಾಡ್ತಾರೆ, ಇವತ್ತಿಂದ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಕೆಲಸವನ್ನು ಮುಂದೆ ಹೋಗಿ ಇವತ್ತು ತುಂಬ ನಿಮಗೆ ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ ನೋಡ್ಬೋದು. ಹಾಗೆ ಕಲಾವಿದರಿಗೆ ಸೂಕ್ತ ಅವಕಾಶ ದೊರಕುವುದು. ನೋಡಿ, ಕಲಾವಿದರು ಯಾರು ಇರ್ತೀರ ನಿಮಗೆಲ್ಲ ಇವತ್ತು ಅವಕಾಶ ಸಿಗುವಂತಹ ಸಂದರ್ಭ ಇರುತ್ತೆ. ಎಷ್ಟೋ ಕಲಾವಿದರುಗಳು ಇರ್ತೀರ, ಮನೆಯಲ್ಲೇ ಇರ್ತೀರಾ, ನಿಮಗೆ ಅವಕಾಶಗಳಿರಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಾ. ಎಷ್ಟೋ ಪಾಪ ನಿಮಗೆ ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ನಿಮಗೆ ಅವಕಾಶಗಳು ಕಡಿಮೆ ಇರುತ್ತಲ್ವ, ಅಂಥವರಿಗೆ ಇವತ್ತು ಅವಕಾಶ ಸಿಗುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರಿಗೆ. ಹಾಗೆ ವಾಹನ ರಿಪೇರಿ ಮಾರಾಟಗಾರರಿಗೆ ಹೆಚ್ಚಿನ ಆದಾಯ. ಯಾರ್ಯಾರು ಮಿಥುನ ರಾಶಿಯವರು ಈ ವಾಹನಕ್ಕೆ ಸಂಬಂಧಪಟ್ಟಂತಹ ರಿಪೇರಿ ಮಾಡೋದಾಗಲಿ ಅಥವಾ ಮಾರಾಟ ತಗೊಳ್ತಾ ಇರ್ತಾರೆ, ಮಾರಾಟ ಮಾಡ್ತಾ ಇರ್ತಾರಲ್ಲ, ಇವರಿಗೆಲ್ಲ ಅಧಿಕ ಲಾಭವೂ ಕೂಡ ಇವತ್ತು ಕಾಣುವಂಥದ್ದು ಕೂಡ ನೋಡ್ಬೋದು. ಹಾಗೆ ಕಟಕ ರಾಶಿ ನೋಡಿ, ಕಟಕ ರಾಶಿಯವರು ವಿದ್ಯುತ್ ಆಗಲಿ ಅಥವಾ ಬೆಂಕಿ ಆಗಲಿ ಮುಂತಾದ ಅಪಾಯಕಾರಿ ವಸ್ತುಗಳೊಂದಿಗೆ ಕೆಲಸ ಮಾಡುವವರು ಎಚ್ಚರದಿಂದ ಇರಬೇಕಾಗುತ್ತೆ. ನೋಡಿ, ಕಟಕ ರಾಶಿಯವರು ವಿಶೇಷವಾಗಿ ತಿಳ್ಕೊಳ್ಳಿ, ಈ ಬೆಂಕಿಯಿಂದ ಕೆಲಸ ಮಾಡುವಂಥವ್ರು ಅಥವಾ ಈ ವಿದ್ಯುತ್ತಿಂದ ಕೆಲಸ ಮಾಡುವಂಥಂದರೆ ಈ ಕರೆಂಟ್ ಕೆಲಸ ಏನೇನು ಮಾಡ್ತಾ ಇರ್ತೀರಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದರಿಂದ ಇವತ್ತು ನಿಮಗೆ ತೊಂದರೆ ಅನುಭವಿಸ್ತೀರಾ. ಕಟಕ ರಾಶಿಯವರು ಇವತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಲೇಬೇಕಾಗುತ್ತೆ. ಅದರಿಂದ ನಿಮಗೆ ಮುಂದೆ ತೊಂದರೆಗಳಾಗುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ವಿವಾಹ ಸಂಬಂಧಿಸಿದ ಮಾತುಕತೆ ಕೂಡ ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ನಾವು ಕಟಕ ರಾಶಿಯವರಿಗೆ ನೋಡ್ಬೋದು. ನೋಡಿ, ಏನೋ ವಿವಾಹ ಸಂಬಂಧ ಒಂದು ಮಾತುಕತೆನೋ ಅಥವಾ ಒಂದು ಏನೋ ಹೆಣ್ಣೋಡೋದು ಏನೋ ಒಂದು ಇರುತ್ತೆ, ಇವತ್ತು ಅಂದ್ಕೊಂಡಿರ್ತೀರಲ್ಲ, ಅದು ನಿಂತೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ನೋಡಿ, ಇವತ್ತು ವಿಶೇಷವಾಗಿ ಮಂಗಳಗೌರಿಯನ್ನು ನೋಡಿ ಒಳ್ಳೆ ದಿವಸ ಆಗಿರುತ್ತೆ. ಈ ರೀತಿ ನೋಡಿ ತಿಳ್ಕೊಂಡು ನಿಮಗೆ ಕಷ್ಟ ಇದೆ ಅಂತ ಅಂದಾಗ
ತಿಳ್ಕೊಂಡು ಅದಕ್ಕೆ ಏನು ಪರಿಹಾರಗಳು ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗಾಗಿ ಇವತ್ತಿನ ವಿವಾಹ ವಿಚಾರದಲ್ಲೂ ಕೂಡ ತೊಂದರೆ ಆಗುತ್ತೆ, ಆದರೆ ತಿಳ್ಕೊಂಡು ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ನಿಮಗೆ ಅನುಕೂಲ ಆಗುವಂಥದ್ದು ಕಟಕ ರಾಶಿಯವರಿಗೆ. ಹಾಗೆ ಸಿಂಹರಾಶಿ ನೋಡಿ, ಬಹಳ ದಿನಗಳಿಂದ ಕಾಡುತ್ತಿದ್ದ ಕಾಯಿಲೆಗಳಿಂದ ಮುಕ್ತಿ ಹೊಂದುವಿರಿ. ಸಿಂಹರಾಶಿಯವರು ತುಂಬ ದಿನದಿಂದ ಏನೋ ಒಂದು ನಿಮಗೆ ಕಾಯಿಲೆ ಇರುತ್ತೆ ನೋಡಿ, ಎಲ್ಲೋ ಇಷ್ಟೆಲ್ಲ ಹಾಸ್ಪಿಟಲ್ಗಳಿಗೆ ತೋರಿಸ್ತಾ ಇರ್ತೀರಾ, ಅನುಕೂಲ ಆಗಿರಲ್ಲ ನೋಡಿ, MRI ಸ್ಕ್ಯಾನ್ಗಳು, ಆ ಸ್ಕ್ಯಾನು ಈ ಸ್ಕ್ಯಾನು ಎಕ್ಸ್ರೇ ಎಲ್ಲ ಮಾಡಿರ್ತಾರೆ, ಅದು ಅನುಕೂಲನೇ ಆಗ್ತಾ ಇರಲ್ಲ ನಿಮಗೆ. ಎಷ್ಟು ಟ್ಯಾಬ್ಲೆಟ್ಸ್ ಮಾತ್ರೆಗಳು ತೊಗೊಂಡ್ರೂ ಆಗ್ತಾ ಇರಲ್ಲ, ಇಂಜೆಕ್ಷನ್ ಮಾಡಿಸ್ಕೊತಾ ಇರ್ತೀರಾ, ಯಾವುದರಿಂದ ಮುಕ್ತಿ ಸಿಕ್ಕಿರಲ್ಲ. ಆದರೆ ಇವತ್ತು ನಿಮಗೆ ಮುಕ್ತಿ ಸಿಗುತ್ತೆ, ಅನುಕೂಲ ಆಗುತ್ತೆ ಇವತ್ತು ನಿಮಗೆ ಈ ಸಿಂಹರಾಶಿಯವ್ರಿಗೆ ನೋಡ್ಬೋದು. ಹಾಗೆ ನ್ಯಾಯಾಲಯದ ಕೇಸು ನಿಮ್ಮಂತೆ ತೀರ್ಮಾನವಾಗಲಿದೆ. ನ್ಯಾಯಾಲಯದಲ್ಲಿ ಏನಾದರೂ ವ್ಯಾಜ್ಯನೋ ಏನೋ ಆಗ್ಬಿಟ್ಟು ಕೇಸ್ ಹಾಕ್ಬಿಟ್ಟಿರ್ತಾರಲ್ಲ, ಆದರೆ ಇವತ್ತು ನೋಡಿ ನಿಮ್ಮಂತೆ ಆಗುವಂತಹ ಅನುಕೂಲ ಕೂಡ ಸಿಂಹರಾಶಿಯವ್ರಿಗೆ ಈ ದಿವಸ ನಾವು ನೋಡ್ಬೋದಾಗಿದೆ. ಹಾಗೆ ವಾಹನ ವ್ಯವಹಾರಗಳಿಂದ ಲಾಭ ಗಳಿಸಲಿದ್ದೀರಿ. ಇವರಿಗೆ ನೋಡಿ ಸಿಂಹರಾಶಿಯವ್ರಿಗೆ ವಿಶೇಷವಾಗಿ ಇವತ್ತು ಏನಾದರೂ ಈ ವಾಹನಗಳ ವ್ಯವಹಾರ ಮಾಡುವವರು, ರಿಪೇರಿ ಮಾಡುವವರಾಗಲಿ, ವ್ಯವಹಾರ ಮಾಡೋರಾಗಲಿ, ಇವರಿಗೆ ಇವತ್ತು ಹೆಚ್ಚಿನ ಲಾಭ ಸಿಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಕನ್ಯಾ ರಾಶಿ, ವಿವಾಹ ಮುಂತಾದ ಶುಭ ಕಾರ್ಯಗಳಲ್ಲಿ ಮನೆಯವರೊಂದಿಗೆ ಭಾಗಿಯಾಗುವಿರಿ. ನೋಡಿ, ವಿವಾಹ ಮುಂತಾದ ಶುಭ ಕಾರ್ಯಗಳಂತಂದರೆ ಇವತ್ತು ವಿವಾಹ ಆಗಬೇಕಂತೇನಿಲ್ಲ, ವಿವಾಹಕ್ಕೆ ಮುಂಚೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ನೋಡಿ, ಎಷ್ಟೆಲ್ಲ ನಾವು ಸಿದ್ಧತೆ ಮಾಡ್ಕೊಳ್ಬೇಕಲ್ಲ. ಈ ಒಂದು ಕಾರ್ಯದಲ್ಲಿ ನೀವು ಭಾಗಿಯಾಗಿ ನಿಮಗೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನಾವು ಕನ್ಯಾ ರಾಶಿಯವರಿಗೆ ನೋಡ್ಬೋದು. ಹಾಗೆ ದೂರ ಪ್ರಯಾಣದಿಂದ ಹೆಚ್ಚಿನ ಲಾಭ ಆಗುವುದಿಲ್ಲ. ನೋಡಿ, ನೀವು ದೂರ ಪ್ರಯಾಣ ಏನಾದರೂ ಮಾಡಿದ್ರೆ ಅಂದ್ಕೊಂಡಿರ್ತೀರಲ್ಲ, ಇವತ್ತೆಲ್ಲೋ ಹೋಗ್ಬೇಕು ಅಂದ್ಕೊಂಡ್ಬಿಟ್ಟಿರ್ತೀರಾ, ಅಲ್ಲಿ ಹೋದ್ರೆ ಇವತ್ತು ನಮ್ಮ ಕೆಲಸ ಆಗ್ಬಿಡುತ್ತೆ ಅಂತ ಇರುತ್ತಲ್ವ, ಇವತ್ತು ನಿಮಗೆ ಆಗಲ್ಲ. ಇವತ್ತು ಹೋದರೆ ಅದರಿಂದ ಅನಾನುಕೂಲಗಳೇ ಹೆಚ್ಚಾಗುವಂಥದ್ದು ನೋಡ್ಕೋಬೇಕಾಗುತ್ತೆ. ಹಾಗೆ ನೋಡಿ ಕನ್ಯಾ ರಾಶಿಯವ್ರಿಗೆ ಇದಿರೋದು. ಹಾಗೆ ಹೊಸ ವಸ್ತುಗಳ ಖರೀದಿ ಮಾಡುವಿರಿ, ಆಧ್ಯಾತ್ಮಿಕ ಚಿಂತನೆಯಿಂದ ಸಂತೃಪ್ತಿ. ಕನ್ಯಾ ರಾಶಿಯವ್ರಿಗೆ ಹೊಸ ವಸ್ತುಗಳು ಏನಾದರೂ ಖರೀದಿ ಮಾಡಬೇಕಂದ್ರೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮತ್ತು ಆಧ್ಯಾತ್ಮಿಕವಾಗಿ ನೋಡಿ, ದೇವರ ಮೊರೆ ಹೋದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇ ತೊಂದರೆಗಳು, ತೊಡಕುಗಳು, ಆತಂಕಗಳು ಏನಿದ್ರು ಕೂಡ ನಿಮಗೆ ಆ ದೇವರ ಅನುಗ್ರಹದಿಂದ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ತುಲಾ ರಾಶಿ, ವಿದೇಶದಿಂದ ಮಕ್ಕಳ ಆಗಮನಕ್ಕಾಗಿ ಎದುರು ನೋಡುವಿರಿ. ನೋಡಿ, ವಿದೇಶದಿಂದ ಮಕ್ಕಳಿರ್ತಾರೆ, ಏನೋ ಬರಬೇಕು ಅಂದ್ಕೊಂಡಿರ್ತೀರಲ್ಲ, ನಿಮಗೆ ಅವರು ಮನ ಬರಲಿ ಅಂತೇಳಿ ತುಂಬ ಆಸೆಗಳು ಇರ್ತೀರ, ಅಂಥವ್ರಿಗೆ ಇವತ್ತು ವಿಶೇಷವಾದಂತಹ ದಿನ ಆಗಿರುತ್ತೆ. ಇವತ್ತು ವಿದೇಶದಿಂದ ಮಕ್ಕಳ ಆಗಮನ ಆಗುವ ಅನುಕೂಲ ಕೂಡ ಇರುವಂಥದ್ದು, ಅವರು ಬರುವಂತಹ ಲಕ್ಷಣಗಳು ಕೂಡ ಇವತ್ತು ನಿಮಗೆ ಗೋಚಾರ ಆಗುವಂಥದ್ದು ತುಲಾರಾಶಿಯವರಿಗೆ. ಹಾಗೆ ಗೃಹಾಲಂಕಾರ ವಸ್ತುಗಳ ಖರೀದಿ, ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು. ಅಂದರೆ ಈಗ ಮನೆಯಲ್ಲಿರುತ್ತೆ, ಮನೆಗೆ ಏನೋ ಒಂದು ವಸ್ತು, ಶ್ರಾವಣ ಮಾಸ ಒಳ್ಳೆಯ ದಿನ ಆಗಿರುತ್ತೆ, ಒಳ್ಳೆ ರಥಗಳು ಏನೋ ಮಾಡುವಂಥ ನೋಡಿ, ಮುಂದೆ ಎಲ್ಲ ಗಣಪತಿ ಹಬ್ಬ ಎಲ್ಲ ಬರುವಂಥದ್ದು. ಈ ಮನೆಯಲ್ಲಿ ಒಂದು ವಿಶೇಷವಾಗಿ ಅಲಂಕಾರ ವಸ್ತುಗಳು ತೊಗೋಬೇಕು ಅಂದ್ಕೊಂಡು ಏನೋ ಒಂದು ಶಾಪಿಂಗ್ ಮಾಡೋದಾಗಲಿ, ಹೊರಗಡೆ ಒಂದು ಏನೋ ತೊಗೊಂಬರಬೇಕು ಅಂದ್ಕೊಂಡಿರ್ತೀರಲ್ಲ, ಇವತ್ತು ಮಾಡಿ, ಇವತ್ತು ಹೋಗಿ ತೊಗೊಂಡು ಬನ್ನಿ, ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ. ಹಾಗೆ ನೋಡಿ, ನೀವು ಇವತ್ತು ದೂರದ ಪ್ರಯಾಣ ಮುಂದೂಡೋದು ಒಳ್ಳೆಯದಾಗುತ್ತೆ. ಅಂದರೆ ಎಲ್ಲರೂ ದೂರ ಹೋಗ್ಬೇಕು ಅಂದ್ಕೊಂಡಿರ್ತೀರಲ್ಲ, ಅದನ್ನು ಮುಂದೆ ಮಾಡಿದ್ರೆ ನಾಳೆ ನಾಡಿದ್ರಲ್ಲಿ ಹೋದರೆ ನಿಮಗೆ ಅನುಕೂಲ ಆಗುತ್ತೆ. ಇವತ್ತು ಮಂಗಳವಾರ, ಆದಷ್ಟು ಪ್ರಯಾಣವನ್ನು ಕಡಿಮೆ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿ ನೋಡಿ, ಸ್ನೇಹಿತರ ಬೆಂಬಲವಿದ್ದರೂ ವ್ಯವಹಾರದಲ್ಲಿ ಕಟ್ಟುನಿಟ್ಟಾಗಿರಿ. ನೋಡಿ, ನೀವು ಈ ವೃಶ್ಚಿಕ ರಾಶಿಯವರು ಏನೋ ಒಂದು ವ್ಯಾಪಾರನ ಮಾಡ್ತಾ ಇರ್ತೀರಾ, ಜೊತೆಯಲ್ಲಿ ಮಾಡ್ತಾ ಇರ್ತೀರಾ, ಸ್ನೇಹಿತರ ಜೊತೆ ಮಾಡ್ತಾ ಇರ್ತೀರಾ, ಆದರೆ ಆ ವ್ಯವಹಾರದಲ್ಲಿ ಕಟ್ಟುನಿಟ್ಟಿದ್ದರೆ ಮಾತ್ರನೇ ಅದು ಮುಂದೆ ಅನುಕೂಲ ಆಗುವಂಥದ್ದು ಕೂಡ. ಹಾಗೆ ಅತಿ ಸಲುಗೆಯಿಂದ ಆರ್ಥಿಕ ನಷ್ಟ. ನೋಡಿ, ಈ ಫ್ರೆಂಡ್ಸ್ಗಳಾಗಲಿ, ಯಾರ ಸಂಬಂಧಿಕರಾಗಲಿ, ಯಾರ ಹತ್ರ ನಾವು ಎಷ್ಟು ಸಲುಗೆಯಿಂದ ಇರ್ತೀವಿ ಅದರಿಂದ ನಷ್ಟ ಆಗುವಂಥದ್ದು ಈ ದಿವಸ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ರೀತಿ ನೀವೇನಾದರೂ ಸಲುಗೆಯಿಂದ ಏನಾದರೂ ನೀವು ಸಲುಗೆ ಬಿಟ್ಟರೆ ನಿಮಗೆ ಅನಾನುಕೂಲಗಳೇ ಹೆಚ್ಚಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಕೌಟುಂಬಿಕ ಕಾರ್ಯಗಳಲ್ಲಿ ಭಾಗಿಯಾದಲ್ಲಿ ಬಾಂಧವ್ಯ ವೃದ್ಧಿಸುವುದು. ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಏನೋ ಒಂದು ಇವತ್ತು ವಿಶೇಷವಾದಂಥ ಹಬ್ಬ ಅಲ್ವಾ, ಯಾರೋ ಕರೀತಾರೆ ಮನೆಗೆ, ಹೋಗಿ ನಿಮ್ಗೆ ಅದರಿಂದ ಒಂದು ಬಾಂಧವ್ಯ ಹೆಚ್ಚಾಗುವಂಥದ್ದು. ಹೋಗಬೇಕೋ ಬೇಡ ಅನ್ಕೊತಿರ್ತೀರಲ್ಲ, ಆದರೆ ಇವತ್ತು ಹೋದರೆ ನಿಮಗೆ ಅದರಿಂದ ಬಾಂಧವ್ಯ ಹೆಚ್ಚಾಗುವಂಥದ್ದು, ಅನುಕೂಲಗಳು ಹೆಚ್ಚಾಗುವಂಥದ್ದು ಕೂಡ ನಾವು, ಸಂಬಂಧ ಗಟ್ಟಿಯಾಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು. ಹಾಗೆ ಹಮ್ಮಿಕೊಂಡ ಕೆಲಸಗಳು ಸುಗಮವಾಗಿ ನಡೆಯಲಿದೆ. ಏನಾದರೂ ಕೆಲಸಗಳು ಅಂದ್ಕೊಂಡಿರ್ತೀರಲ್ವ, ಅದೆಲ್ಲ ಇವತ್ತು ಸುಗಮವಾಗುತ್ತೆ. ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಮಗೆ ಶುಭ ತರುವಂಥದ್ದು, ಲಾಭ ತರುವಂಥದ್ದು, ಆದರೆ ಆಧ್ಯಾತ್ಮಿಕವಾಗಿದ್ದರೆ ಮಾತ್ರ. ಹಾಗಾಗಿ ಏನಾದರೂ ಶುಭ ಕಾರ್ಯಗಳು ಕರೆದರೆ ಆದರೂ ಹೋದರೆ ನಿಮಗೆ ತುಂಬ ಒಳಿತಾಗುವಂಥದ್ದು ಕೂಡ ನಾವು ವೃಶ್ಚಿಕ ರಾಶಿಯವರಿಗೆ ನೋಡ್ಬೋದು. ಹಾಗೆ ಧನುರ್ರಾಶಿ, ಈ ಧನುರ್ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರವು ಸದ್ಯಕ್ಕೆ ಬಗೆಹರಿಯುವುದಿಲ್ಲ. ನೋಡಿ, ಧನುರ್ರಾಶಿಯವರಿಗೆ ಏನೋ ಪಿತ್ರಾರ್ಜಿತ ಆಸ್ತಿಯಿಂದ ಸ್ವಲ್ಪ ಜಗಳಗಳು ಏನೋ ಮಾಡ್ಕೊಂಡ್ಬಿಟ್ಟಿರ್ತೀರ, ಆದರೆ ಇದು ಬಗೆಹರಿಯೋದಿಲ್ಲ, ಇನ್ನೂ ಮುಂದೆ ತಡವಾಗುವಂಥದ್ದು ಇರುತ್ತೆ. ಅದರಿಂದ ನೀವು ಹೆಚ್ಚು ಮನಸ್ಸಿಗೆ ನೀವು ಏನೋ ಅದು ಹಾಕ್ಕೊಳ್ತೀರ, ಮುಂದೆ ಹೋದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಪರಿಶ್ರಮದಿಂದ ಯಶಸ್ಸು, ಗೌರವ ಉಂಟಾಗುವುದು.
ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯವಾಗಿರುವಂಥದ್ದು ಧನುಸ್ಸು ರಾಶಿಯವರಿಗೆ. ನೋಡಿ, ವಾಹನ ಯಾರ್ಯಾರು ಚಲಾವಣೆ ಮಾಡ್ತಾ ಇರ್ತೀರಾ, ಇವತ್ತು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಅನುಕೂಲಗಳಾಗುತ್ತೆ. ಮಕ್ಕಳಿಗಾಗಿ ದುಬಾರಿ ವಸ್ತು ಖರೀದಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮಕ್ಕಳಿಗೆ ಏನು ಸಾಮಾನ್ಯವಾಗಿ ನಾವು ಕೊಡಿಸ್ಲೇಬೇಕಾಗುತ್ತೆ. ಇವತ್ತು ಹಬ್ಬ ಹರಿದಿನಗಳ ಸಮಯ ಆಗಿರೋದ್ರಿಂದ ಕೊಡಿಸಿದ್ರೂ ಕೂಡ ನಿಮ್ಗೇನು ತೊಂದರೆಗಳು ಉಂಟಾಗಲ್ಲ. ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಅವರ ಉನ್ನತಕ್ಕೋಸ್ಕರ ನೀವು ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ಏನು ತೊಂದರೆಗಳಿರಲ್ಲ. ಹಾಗೆ ಮಕರ ರಾಶಿ ನೋಡಿ, ಅನಗತ್ಯವಾದ ವಿವಾದಗಳಿಂದ ದೂರ ಇರುವುದು ಒಳ್ಳೆಯದು. ನೋಡಿ, ಹೇಳ್ತಾ ಇರ್ತಾರೆ ಮಕರ ರಾಶಿಯವರು, ಯಾರೋ ಏನೋ ಮಾತಾಡ್ತಿರ್ತಾರೆ, ನೀವು ಮಧ್ಯದಲ್ಲಿ ಹೋಗ್ಬಿಟ್ಟು ನೀವು ಮಾತಾಡಿದ್ರೆ ಅದರಿಂದ ನಿಮಗೆ ತೊಂದರೆಗಳು ಆಗ್ತಾ ಇರುತ್ತೆ. ಇದು ಅನಗತ್ಯ ವಿಚಾರಗಳು. ಬೇರೆಯವರ ಮಾತುಕತೆಗಳ ನಡುವೆ ನೀವು ಹೋದರೆ ನಿಮಗೆ ಅನಾನುಕೂಲ ಹೆಚ್ಚಾಗುವಂಥ, ಅದರಿಂದ ಸ್ವಲ್ಪ ದೂರ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಮಹತ್ತರ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮುನ್ನ ಆಲೋಚಿಸಿ. ಏನಾದರೂ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಆಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರ, ಅಲ್ಲಿ ಒಬ್ಬರು ಏನೋ ಒಂದು ನಿಮಗೆ ಹೊಸದಾಗಿ ಏನೋ ಕೆಲಸನೋ ಏನೋ ಒಂದು ಹೇಳ್ತಾರೆ. ಆದರೆ ಆ ಜವಾಬ್ದಾರಿ ನೀವು ತೊಗೊಳಕ್ಕೆ ಮುಂಚೆ ಹಿಂದೆ ಮುಂದೆ ಅದು ಯೋಚನೆ ಮಾಡಿ ನೀವು ಮಾಡಬೇಕಾಗುತ್ತೆ. ಹಾಗೆ ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ಮುಂದಾಳತ್ವ, ರಿಯಲ್ ಎಸ್ಟೇಟ್ನಂತಹ ಭೂ ಸಂಬಂಧ ವ್ಯವಹಾರಗಳಲ್ಲಿ ಅಧಿಕ ಲಾಭ ಗಳಿಸುವಂಥದ್ದು. ಇವತ್ತು ಮಕರ ರಾಶಿಯವರು ಏನಾದರೂ ಈಗ ಭೂಮಿ ವ್ಯವಹಾರ ಮಾಡಬೇಕಂದ್ರೆ ಮಾಡಿಕೊಂಡ್ರೆ ನಿಮಗೆ ಅಧಿಕವಾಗಿ ಲಾಭ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಕುಂಭರಾಶಿ, ಮನೆಯಲ್ಲಿ ಸಂತೋಷದ ವಾತಾವರಣ, ಬಂಧುಗಳಿಂದ ಸಹಕಾರ ದೊರೆಯುವುದು. ಅಂದರೆ ನೋಡಿ, ವಿಶೇಷವಾದಂತಹ ಶ್ರಾವಣ ಮಂಗಳವಾರ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಅಂದರೆ ಇವತ್ತು ಮನೆಯಲ್ಲಿ ಹಬ್ಬನೋ ಏನೋ ಒಂದು ಮಾಡ್ತಾ ಇರ್ತಾರೆ, ಅದರಲ್ಲಿ ಸಂತೋಷ ವಾತಾವರಣದಿಂದ ನಿಮಗೆ ಬಂಧುಗಳಿಂದ ಸಹಕಾರ ಕೂಡ ಸಿಗುವಂಥದ್ದು. ಹಾಗೆ ಆಸ್ತಿ ಖರೀದಿಯ ವಿಚಾರ ಚಾಲನೆಗೆ ಬರುವಂಥದ್ದು. ನೋಡಿ, ಏನೋ ಆಸ್ತಿ ಖರೀದಿನೋ ಏನೋ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡ್ಬಿಟ್ಟಿರ್ತೀರಲ್ಲ, ಇವತ್ತು ಅದೆಲ್ಲ ಮಾತುಕತೆ ಮನೆಗಳೇ ಆಗುವಂಥದ್ದು. ಇದರಿಂದ ಅನುಕೂಲಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ನೋಡಬಹುದು. ಸಹೋದರರಿಂದ ಸಕಾಲಿಕ ನೆರವು ದೊರೆಯುವಂಥದ್ದು, ಆರ್ಥಿಕ ಸುಧಾರಣೆ ಕೂಡ ಕಂಡು ಬರುವಂಥದ್ದು. ನೋಡಿ, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಸಹೋದರರು ಇರ್ತಾರೆ, ಇವರಿಂದ ಆರ್ಥಿಕವಾಗಿ ನಿಮಗೆ ಬೆಂಬಲ ಸಿಗುವಂಥದ್ದು, ಅವರಿಂದ ಅನುಕೂಲ ಆಗುವಂಥದ್ದು ಕೂಡ ನಾವು ಇವತ್ತು ಕುಂಭರಾಶಿಯವರಿಗೆ ನೋಡ್ಬೋದು. ಹಾಗೆ ಕಡೆಯ ರಾಶಿ ಮೀನರಾಶಿ. ನೋಡಿ, ಮನೆಯ ಹಿರಿಯರ ಆರೋಗ್ಯದ ಸಲುವಾಗಿ ಖರ್ಚು ಮಾಡಬೇಕಾಗುವುದು. ಅಂದರೆ ಮನೆಯಲ್ಲಿ ಯಾರಾದರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ, ಅದರಿಂದ ನಿಮಗೆ ಖರ್ಚು ಹೆಚ್ಚಾಗುವಂಥದ್ದು ಕೂಡ, ಅದರಿಂದ ಅಂದರೆ ಅನಾನುಕೂಲಕ್ಕಿಂತ ಅನುಕೂಲಗಳೇ ಹೆಚ್ಚಾಗಿರುತ್ತೆ. ಆದರೆ ಮನೆಯಲ್ಲಿ ಏನಾದರೂ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು, ವೈದ್ಯರು ಬರೀ ಅವ್ರನ್ನ ತೋರಿಸೋದು ಕೂಡ ನೀವು ಮಾಡಿದಾಗ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಈ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವುದು, ಹಿರಿಯರ ಸಲಹೆಯನ್ನು ತಿರಸ್ಕರಿಸಬೇಡಿ. ನೋಡಿ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಕೆಲವರು ಹೇಳ್ತಾ ಇರ್ತಾರೆ ಮೀನರಾಶಿಯವರು ಮನೆಯವರು ದೊಡ್ಡವ್ರ ಮಾತೇ ಕೇಳಲ್ಲ, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಆದರೆ ಇವತ್ತು ಸ್ವಲ್ಪ ಹಿರಿಯರ ಮಾತು ನೀವು ಕೇಳಿದಾಗ, ಅವರು ಆಲಿಸಿದಾಗ, ಅವರು ಹೇಳಿದಂತೆ ನಡೆದುಕೊಂಡಾಗ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು ಕೂಡ ನಾವು ಇವತ್ತು ಮೀನರಾಶಿಯವರಿಗೆ ನೋಡ್ಬೋದಾಗಿದೆ. ಸರಿ ಗುರುಗಳೇ, 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಮತ್ತೆ ಶುಭ ಫಲ ಏನಿದೆ, ಅಶುಭ ಫಲ ಇದ್ದಂಥವ್ರು ಯಾವ ರೀತಿಯಾದ ಒಂದು ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಇದೀಗ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನ ತಾವೇನಾದ್ರೂ ನೇರ ಭೇಟಿ ಆಗ್ಬೇಕು ಅಂತ ಆಸಕ್ತಿ ಇರುವಂತವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಗುರುಗಳ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನ ತಾವು ನೇರ ಭೇಟಿ ಆಗ್ಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಈ ಮೂರ್ತಿ ಪ್ರತಿಷ್ಠಾಪನೆಯ ವಿಶೇಷ ಮತ್ತು ಮಹತ್ವವನ್ನು ತಿಳಿಸ್ಕೊಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ನೋಡಿ, ಪ್ರತಿಷ್ಠಾಪನೆ ಅನ್ನೋಂಥದ್ದು ಎಷ್ಟೋ ಪೂರ್ವ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಈಗಿನ ಒಂದು ಕಾಲಘಟ್ಟದಲ್ಲಿ ನಾವು ಒಂದು ದೇವಸ್ಥಾನ ಕಟ್ಟೋದಾಗಲಿ, ಒಂದು ವಿಗ್ರಹ ಪ್ರತಿಷ್ಠೆ ಮಾಡಬೇಕಂದ್ರೆ ಅಷ್ಟು ಪುಣ್ಯ ಇದ್ದರೆ ಮಾತ್ರ ಸಾಧ್ಯ ಅಂತ. ನೋಡಿ, ಒಂದು ಯಾವುದಾದ್ರು ಒಂದು ವಿಷ್ಣು ದೇವಸ್ಥಾನ ಆಗಲಿ, ಒಂದು ಶಿವನ ದೇವಸ್ಥಾನ ಕಟ್ಟಬೇಕು ಅಂತಂದರೆ ನೋಡಿ, ಯಾರೋ ಒಬ್ಬರು ಇಬ್ಬರು ಮಾಡೋವಂಥದ್ದೆಲ್ಲ ಕೆಲಸ ಇದು. ನೋಡಿ, ಒಂದು ಗೃಹ ಪ್ರವೇಶನೋ ಏನೋ ಒಂದು ಹವನ ಏನೋ ಒಂದು ಮನೇಲಿ ಮಾಡ್ಕೊಂಬಿಡ್ಬೋದು. ಆದರೆ ಈ ಒಂದು ದೇವಾಲಯ ಒಂದು ಪ್ರತಿಷ್ಠೆ ಅಂತ ಬಂದಾಗ ಒಂದು ಗ್ರಾಮವೆಲ್ಲ ಸೇರಿ ಮಾಡುವಂಥದ್ದು, ಒಂದು ರಾಷ್ಟ್ರ ಸೇರಿ ಮಾಡುವಂಥದ್ದು, ಒಂದು ರಾಜ್ಯವೇ ಸೇರಿ ಮಾಡುವಂಥದ್ದು, ಈ ರೀತಿ ದೊಡ್ಡದಾಗೆಲ್ಲ ಈ ಪ್ರತಿಷ್ಠೆಗಳೆಲ್ಲ ಮಾಡುವಂಥದ್ದು. ನೋಡಿ, ಎಷ್ಟೋ ಜನ್ಮದ ಪುಣ್ಯ ಫಲಗಳಿಂದ ಮಾತ್ರ ಅಂಥವ್ರಿಗೆ ಮಾತ್ರನೇ ಈ ಒಂದು ಅವಕಾಶ ಸಿಗುವಂಥದ್ದು. ನೋಡಿ, ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಒಂದು ಹಳ್ಳಿಗಳಲ್ಲಾಗಲಿ ಎಲ್ಲೋ ಆಗಲಿ ಅಂದರೆ ಒಂದು ಯಾವುದೋ ದೇವಸ್ಥಾನಗಳು ತುಂಬ ಶಿಥಿಲ ಆಗಿಬಿಟ್ಟಿರುತ್ತೆ,
ದೇವಸ್ಥಾನ ಮಾಡೋಣಪ್ಪ, ನಿರ್ಮಾಣ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಆದರೆ ಇನ್ನೇನು ಎಲ್ಲ ಒಂದು ಒಟ್ಟಿಗೂಡಬೇಕು, ಮಾಡಬೇಕು, ಒಂದು ಕೆಲಸ ಒಂದು ಕೈ ಹಾಕ್ಬಿಟ್ಟಿರ್ತಾರೆ. ಅದು ಆ ಮಧ್ಯದಲ್ಲಿ ಅವ್ರಿಗೆ ವಿಘ್ನಗಳು ಬರುವಂಥದ್ದು, ಅವ್ರವ್ರಗಳಲ್ಲೇ ತೊಂದರೆಗಳಾಗಿ ಅದನ್ನೆಲ್ಲ ಬಿಟ್ಟು ಹೋಗ್ಬಿಡುವಂಥದ್ದು, ಈ ರೀತಿ ಎಲ್ಲ ನಾವು ಸಾಮಾನ್ಯವಾಗಿ ತುಂಬ ಕಡೆ ಎಲ್ಲ ನೋಡ್ಬಿಟ್ಟಿದ್ದೀವಿ ಅದೆಲ್ಲ. ಹಾಗಾಗಿ ಈ ಒಂದು ಪ್ರತಿಷ್ಠೆ ಮಾಡಬೇಕು ಅಂತಂದರೆ ಪೂರ್ವಜನದ ಪುಣ್ಯ ಸುಕೃತ ಇರಲೇಬೇಕು. ಇವಾಗೆಲ್ಲ ಮಾಡ್ತಾರೆ, ನಾವು ಎಷ್ಟೊಂದು ಪ್ರತಿಷ್ಠೆಗಳೆಲ್ಲ ಮಾಡಿರ್ತೀವಿ. ಈ ಒಂದು ಕಾಲಘಟ್ಟದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಒಂದು ಪ್ರತಿಷ್ಠೆ ಮಾಡಬೇಕು ಅಂತಂದರೆ ಎಷ್ಟು ಜನಗಳು ಸೇರಬೇಕು, ಅವರ ಸ್ವಂತ ಕೆಲಸಗಳನ್ನೆಲ್ಲ ಅವ್ರು ಬಿಡಬೇಕಾಗುತ್ತೆ. ಕೆಲವ್ರು ಹೇಳ್ತಾ ಇರ್ತಾರೆ, ಮನೆ ಕೆಲಸಗಳೆಲ್ಲ ಬಿಟ್ಬಿಟ್ಟು ಓಡಾಡ್ತಾ ಇರ್ತಾರೆ, ಅವ್ರಿಗೆ ಅದೇ ಕೆಲಸ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಕಾರಣ ಜನ್ಮಗಳು ಅವರೆಲ್ಲ ನೋಡಿ ಇರ್ತಾರೆ. ಒಂದು ಹಳ್ಳಿಗಳೆಲ್ಲ ಆಗ್ಬೋದು, ಸಿಟಿಗಳಲ್ಲಾಗಲಿ ಇರ್ತಾರೆ, ಅವ್ರಿಗೆ ತುಂಬ ಇರುತ್ತೆ. ನೋಡಿ ಈ ದೇವಸ್ಥಾನ, ಒಂದು ಯಾವುದೋ ಅಮ್ಮನವ್ರ ದೇವಸ್ಥಾನ ತೊಗೊಳ್ಳಿ, ಯಾವುದೋ ದುರ್ಗಾಂಬನೋ ಅಥವಾ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಒಂದು ರಾಮರ ದೇವಸ್ಥಾನ, ಒಂದು ಕೃಷ್ಣ ದೇವಸ್ಥಾನ ಆಗಲಿ, ಈ ಥರ ಒಂದು ದೇವಸ್ಥಾನ ಒಂದು ಶಿಥಿಲ ಆಗಿರೋದನ್ನ ನೋಡಿ ಅವ್ರಿಗೆ ಮನಸ್ಸಿಗೆ ಬಂದುಬಿಟ್ಟಿರುತ್ತೆ, ಏನಾದರೂ ಆಗಲಿ ದೇವಸ್ಥಾನ ನಾವು ಕಟ್ಟಲೇಬೇಕು ಅಂತ. ಅವ್ರ ಸ್ವಂತ ಕೆಲಸಗಳನ್ನೆಲ್ಲ ಬಿಟ್ಟು ತುಂಬ ಕಷ್ಟ ಬೀಳ್ತಾ ಇರ್ತಾರೆ. ನೋಡಿ ಅವ್ರಿಗೆಲ್ಲ ಒಳ್ಳೇದಾಗಲಿ. ನೋಡಿ ಮುಂದೆ ಪಾಪ ಎಷ್ಟೋ ಜನ ಈಗಲೂ ಮಾಡ್ತಾ ಇರ್ತಾರೆ, ಇನ್ನೂ ಅರ್ಧಂಬರ್ಧ ಆಗಿರುತ್ತೆ. ಅವೆಲ್ಲವೂ ಕೂಡ ಒಂದು ಭಗವಂತನ ಅನುಗ್ರಹದಿಂದ ಆ ಕೈಗೊಂಡು ಎಲ್ಲ ಪೂರ್ಣ ಆಗಲಿ. ಆದರೆ ತಿಳ್ಕೊಂಡು ಮಾಡಬೇಕಾಗುತ್ತೆ. ಪ್ರತಿಷ್ಠಾಪನೆಯಿಂದ ಎಷ್ಟೆಲ್ಲ ಫಲಗಳಿರುವಂಥದ್ದು. ಮತ್ತು ಯಾರಾದರೂ ಆಗಲಿ ನೋಡಿ, ಇದು ಯಾವುದು ಸ್ವಂತಕ್ಕೋಸ್ಕರ ಮಾಡುವಂಥದ್ದಲ್ಲ. ಇದು ಒಂದು ಗ್ರಾಮ ಉದ್ಧಾರ ಆಗಲಿ ಅಂತ ಮಾಡ್ತಾ ಇರ್ತಾರೆ, ಒಂದು ದೇಶ ಉದ್ಧಾರ ಆಗಲಿ ಅಂತ ಮಾಡುವಂಥದ್ದು, ಒಂದು ರಾಜ್ಯ ಉದ್ಧಾರ ಆಗಲಿ ಅಂತ ಮಾಡುವಂಥದ್ದು. ನೋಡಿ ಈ ಪ್ರತಿಷ್ಠಾಪನೆಗಳಿಂದ ಒಂದು ದೇವಸ್ಥಾನ ಅಭಿವೃದ್ಧಿ ಆಯಿತು ಅಂದರೆ ಆ ಒಂದು ಗ್ರಾಮ ಅಭಿವೃದ್ಧಿ ಆಗುತ್ತೆ. ಗ್ರಾಮ ಅಭಿವೃದ್ಧಿ ಆಯಿತು ಅಂದರೆ ಗ್ರಾಮದಲ್ಲಿರೋ ಎಲ್ಲರೂ ಕೂಡ ಅಭಿವೃದ್ಧಿ ಆಗ್ತಾರೆ. ಜನಗಳೆಲ್ಲ ಅಭಿವೃದ್ಧಿ ಆಯಿತು ಅಂದರೆ ನಮ್ಮ ದೇಶವೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ಹೀಗೆ ಈ ರೀತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಕೂಡ ತುಂಬ ವಿಶೇಷವಾದಂತಹ ಒಂದು ವಿಧಿವಿಧಾನಗಳು ಇದು. ಗುರುಗಳೇ, ಅದು ಪ್ರತಿಷ್ಠಾಪನೆ ಅನ್ನುವಂತಹ ವಿಚಾರ ಬಂದಾಗ ಕೆಲವೊಂದು ದೋಷ ಅಂತ ಕಂಡು ಬಂದಾಗ ಹೇಳ್ತಾರೆ, ನಮ್ಮ ಜಮೀನಿನಲ್ಲಿ ನಾವು ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ, ಆಂಜನೇಯ ಪ್ರತಿಷ್ಠಾಪನೆ ಅನ್ನೋದು, ಶನೇಶ್ವರ ದೇವರನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು. ಆದರೆ ಅದಕ್ಕೆ ತಕ್ಕನಾಗಿ ಅಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತೋ ಇಲ್ವೋ ಅನ್ನೋದಂಥದ್ದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇಂತಹ ಸಮಯದಲ್ಲಿ ಹೇಗೆ ಏನು ಮಾಡಬೇಕು? ಇಲ್ಲ ನೋಡಿ, ಈಗ ಕೆಲವರು ಮಾಡ್ತಾರೆ. ಈಗ ಒಂದು ಮುನೇಶ್ವರ ಆಗಲಿ, ಮತ್ತು ನಾಗರಿಕಲ್ಲಾಗಲಿ ಪ್ರತಿಷ್ಠೆ ಮಾಡುವಂಥದ್ದು ಇರುತ್ತೆ. ನೋಡಿ ಇದೆಲ್ಲ ಏನಾಗ್ಬಿಡುತ್ತೆ ಗೊತ್ತಾ, ಪ್ರತಿಷ್ಠಾಪನೆ ಅಂತ ಬಂದಾಗ ನಾವು ಅವ್ರಿಗೆ ಅಲ್ಲಿ ಜೀವಕಳೆಯನ್ನು ತುಂಬುವಂಥದ್ದು, ಆ ಒಂದು ವಿಗ್ರಹಕ್ಕೆ ಜೀವವನ್ನು ಕೊಟ್ಟು ಬಂದುಬಿಟ್ಟಿರ್ತೀವಿ. ಆದರೆ ದಿನನಿತ್ಯವೂ ಕೂಡ ಪೂಜೆ ಮಾಡಲೇಬೇಕಾಗುತ್ತೆ ನೋಡಿ. ಆದರೆ ಈಗ ಹಿಂದಿನಿಂದ ಯಾವುದೋ ಒಂದು ಚಿಕ್ಕದು ಕಲ್ಲೋ ಗುಂಡೋ ಏನೋ ಇರುತ್ತೆ, ಅದೆಲ್ಲ ನಿಜವಾಗ್ಲೂ ಅದು ಪೂರ್ವಕರು ಎಲ್ಲರೂ ಕೂಡ ಮಾಡ್ಕೊಂಬಂದಿರ್ತಾರೆ. ಇವ್ರು ಬರ್ತಾ ಇವ್ರ ವಂಶ ಬೆಳೆದಲ್ಲೇನೋ ಇಲ್ಲ ಏನೋ ತೊಂದರೆಗಳಾಗಿ ಅನುಭವಿಸ್ತಾ ಇವರು ಪೂಜೆ ಬಿಟ್ಬಿಟ್ಟಿರ್ತಾರೆ. ಅದರಿಂದ ಇವರು ವಂಶನೇ ಬೆಳೀತಾ ಇರಲ್ಲ, ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಅದನ್ನು ತಿಳಿದು ಅದನ್ನು ಅರಿತುಕೊಂಡು ಎಷ್ಟೋ ಜನ ಪಾಪ ಪ್ರತಿಷ್ಠೆಗಳು ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಒಳ್ಳೇದಾಗುತ್ತೆ. ಆದರೆ ದಿನನಿತ್ಯವೂ ಕೂಡ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ವಾ, ಒಂದು ಚಿಕ್ಕದಾಗಿ ಹೋಗಿ ಒಂದು ದೀಪನೂ ಮಾಡಿ ಬನ್ನಿ ಆಯಿತಾ. ಒಂದೆರಡು ಬಾಳೆಹಣ್ಣು ನೈವೇದ್ಯ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ, ಆದರೆ ಮಾಡಲೇಬೇಕಾಗುತ್ತೆ. ಕೆಲವೊಂದು ಕಡೆ ಹಿಂದಿನಿಂದನೂ ಕೂಡ ಮಾಡ್ಕೊಂಬಂದಿರ್ತಾರೆ, ವಾರದ ಪೂಜೆ ಅಂತ ಇರುತ್ತೆ. ಒಂದು ಶನಿವಾರಗಳು ಅಥವಾ ಮಂಗಳವಾರಗಳು, ಒಂದು ಶುಕ್ರವಾರಗಳು, ಅದು ತೊಂದರೆ ಇಲ್ಲ. ಹಿಂದೆಯಿಂದ ನಡ್ಕೊಂಬಂದು ಏನು ಪದ್ಧತಿ ಇರುತ್ತೆ ಅದನ್ನು ಮಾಡ್ಕೊಂಡು ಬರಲಿ. ಅದರಿಂದ ಏನು ದೋಷಗಳಾಗಲಿ ಅದು ಏನು ತೊಂದರೆ ಇರಲ್ಲ. ಯಾಕಂದರೆ ಆ ದೇವ್ರಿಗೆ ಹಿಂದಿನಿಂದನೂ ಅವರ ಪೂರ್ವಿಕರು ಕೂಡ ಅದೇ ರೀತಿಯೇ ಮಾಡ್ಕೊಂಡು ಬಂದಿರ್ತಾರೆ. ಇದರಲ್ಲಿ ಯಾವುದೇ ತರಹದ ತೊಂದರೆಗಳಾಗಲಿ ದೋಷಗಳಾಗಲಿ ಏನೂ ಇರೋದಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಪೂಜೆಯನ್ನು ನಿರ್ಲಕ್ಷಿಸಬಾರದು. ಆ ಕುಲದೈವವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಈ ಥರ ನಿರ್ಲಕ್ಷಿಸ್ಬಿಟ್ರೆ ಅವ್ರಿಗೆ ವಂಶನೇ ಉದ್ಧಾರ ಆಗ್ತಾ ಇರಲ್ಲ, ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಏನಾದರೂ ಇವಾಗ ಪ್ರತಿಷ್ಠೆ ಮಾಡಬೇಕು ಅಂದ್ಕೊಂಡಿರ್ತಾರೆ ನೋಡಿ. ಕೆಲವರಿಗೆ ಏನಾಗ್ಬಿಡುತ್ತೆ, ನಾವು ಇವಾಗ ದೇವಸ್ಥಾನ ನಾವು ಸ್ವಲ್ಪ ಅಭಿವೃದ್ಧಿ ಮಾಡೋಣ ಅಂತ ಸೇರಿಕೊಂಡು ಎಲ್ಲ ಒಂದು ಕುಟುಂಬದವರೇ ಮಾಡ್ತಂತಾರೆ. ಈ ಥರ ನೋಡಿ, ಇದೆಲ್ಲ ಕುಟುಂಬ ಸೇರ್ಲಿಕ್ಕೂ ಕೂಡ ಒಂದು ಅವಕಾಶ ಇದು. ಆ ಭಗವಂತನೇ ಮಾಡಿರ್ತಾನೆ. ಯಾರೋ ಒಬ್ರಿಗೆ ಕನ್ಸಲ್ಲಿ ಹೋಗಿ ಹೇಳ್ಬಿಟ್ಟಿರ್ತಾರೆ, ನೋಡಿ ನಾನು ಇಲ್ಲಿ ನೆಲೆಸಿದ್ದೀನಿ, ನಮ್ಗೆ ಅಭಿವೃದ್ಧಿ ಮಾಡಬೇಕು ಅಂತ. ಅವ್ರ ವಂಶದಲ್ಲಿ ಯಾರಿಗೂ ಬರುತ್ತೆ, ಬೇರೆಯವ್ರಿಗೆ ಬರಲ್ಲ. ಇದೆಲ್ಲ ಬೇರೆಯವ್ರಿಗೆಲ್ಲ ಬರುವಂಥದ್ದಲ್ಲ. ಅದು ಯಾರಿಗೆ ಅದರಲ್ಲಿ ಅವ್ರಿಗೆ ಯೋಗ್ಯತೆ ಇದೆ, ಯೋಗ್ಯವಂತರಿಗೆ ಪುಣ್ಯವಂತರಿಗೆ ಮಾತ್ರ ಪ್ರತಿಷ್ಠಾಪನೆ ಮಾಡುವಂತಹ ಅವಕಾಶ ಸಿಗುವಂಥದ್ದು. ಹಾಗಾಗಿ ಈ ಥರ ಏನಾದರೂ ಈ ಹೊಲಗಳಲ್ಲಿ ಮಾಡಬೇಕು, ಈ ಥರ ಒಂದು ಸ್ಥಳದಲ್ಲಿ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಪೂಜೆಯನ್ನು ನಿರ್ಲಕ್ಷಿಸಬಾರದು. ಆದರೆ ಈ ಪ್ರತಿಷ್ಠೆಯಿಂದ ಏನೇನು ಫಲಗಳು ಶಾಸ್ತ್ರದಲ್ಲಿ ಹೇಳಿದ್ರೆ ನೋಡಿ, ಎಷ್ಟು ಫಲಗಳಿದೆ ಅಂತಂದರೆ, ಪ್ರತಿಷ್ಠಾಪನಾ ಫಲಗಳು ಅಂತ ಬಂದಾಗ ನೋಡಿ, ಕೋಟಿ ಗ್ರಾಮೇಶು ವಿಪ್ರಾಣ ತಟಾಕೇಶು ದ್ವಿಕೋಟಿಭಿ ತ್ರಿಕೋಟಿ ಕೂಪ ಸಂಯುಕ್ತಂ ಚತುಷ್ಕೋಟಿ ವನಾಂತರಂ ಪಂಚಕೋಟಿಷು ಕನ್ಯಾನಾಂ ಧೇನುನಾಂ ಷಟ್ಕೋಟಿಭಿ ಸಪ್ತಕೋಟಿಷು ಯಜ್ಞಾನಾಂ ಪ್ರತಿಷ್ಠಾಪನ ಫಲಮುಚ್ಯತೆ ಅಂತ ಶಾಸ್ತ್ರದಲ್ಲಿ. ಅಂದರೆ ಒಂದು ಪ್ರತಿಷ್ಠಾಪನೆ ಮಾಡುವುದರಿಂದ ಎಷ್ಟು ಫಲ, ಇದನ್ನು ನಾವು ನೋಡ್ಕೋಬೇಕಾಗುತ್ತೆ.
ಕೆಲವರು ಮಾಡಿಸ್ಬಿಟ್ಟಿರ್ತಾರೆ. ಎಷ್ಟೋ ಕಷ್ಟಗಳಾಗಲಿ ನೋವಾಗಲಿ ಒಂದು 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 10 ಜನನೋ ಒಂದು 15 ಜನನೋ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಚೆನ್ನಾಗಿ ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಕಡೆ ಎಲ್ಲಿನೂ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ದುಡ್ಡೆಲ್ಲ ಎತ್ಕೊಂಡು ಬಂದು, ಯಾಕಂದರೆ ಒಬ್ಬರು ಮಾಡೋದಲ್ಲ ಇದು. ತುಂಬ ಒಂದು ದೇವಸ್ಥಾನ ಆಲಯ ಕಟ್ಟಬೇಕು ಅಂತಂದರೆ ತುಂಬ ಖರ್ಚುಗಳು ಬರುವಂಥದ್ದು. ಒಂದು ಪ್ರತಿಷ್ಠೆ ಮಾಡಿಸ್ಬೇಕಂದ್ರೆ ಒಂದು ಪೂಜಾ ವಿಧಿವಿಧಾನಗಳಿಗೆ ಎಷ್ಟೋ ಖರ್ಚುಗಳೆಲ್ಲ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಯಾರು ಅವರು ಅಷ್ಟೊಂದು ಅವರ ಆರ್ಥಿಕವಾಗಿ ಸದೃಢರು ಇರಲಿಲ್ಲ. ಅಂಥವ್ರು ಮಾಡಬೇಕಂತ ಆಸೆ ಇರುತ್ತೆ ಪಾಪ. ಅವರೆಲ್ಲ ನೋಡಿ ಈ ಥರ ಎಲ್ಲ ಕಷ್ಟ ಬಿದ್ದು ಮಾಡ್ಕೊತಿರ್ತಾರೆ. ಇದರಿಂದ ಏನು ಫಲಗಳು ತಿಳ್ಕೊಬೇಕಾಗುತ್ತೆ ನೋಡಿ. ಕೋಟಿ ಗ್ರಾಮೇಶು ವಿಪ್ರಾಣಂ ನೋಡಿ, ಕೋಟಿ ಗ್ರಾಮಗಳನ್ನು ಒಂದು ನಿರ್ಮಾಣ ಮಾಡಿ ಒಂದು ಬಡವರಿಗೆ ವಿಪ್ರಿಗೆ ದಾನ ಮಾಡೋದಷ್ಟು ಪುಣ್ಯ ಬರುತ್ತಂತೆ ಒಂದು ಪ್ರತಿಷ್ಠಾಪನೆಯಿಂದ. ಹಾಗೆ ನೋಡಿ, ಮತ್ತು ತಟಾಕೇಶು ದಿಕೋಟು ಬಿಹಿ, ಒಂದು ಕೆರೆಗಳು ನಿರ್ಮಾಣ ನೋಡಿ. ಒಂದು ಕೆರೆ ನಿರ್ಮಾಣ ಮಾಡಿದ್ರೆ ಎಷ್ಟು ಹಳ್ಳಿನ ಕಾಪಾಡುತ್ತೆ ಅದು. ಎಷ್ಟು ಆ ಒಂದು ಜಾಗ ಪರಿಶುದ್ಧ ಅಂದರೆ ಆ ಒಂದು ಪರಿಸರ ಎಷ್ಟು ಸಮೃದ್ಧಿಯಾಗಿರುವಂಥದ್ದು. ಕೋಟಿ ನೋಡಿ, 2 ಕೋಟಿ ಒಂದು ಕೆರೆ ನಿರ್ಮಾಣ ಮಾಡಿ ನಾವು ಒಂದು ಕೊಟ್ಟಂಗೆ ಅಂತ ಆ ಒಂದು ಏನೋ ಈ ಒಂದು ನಮ್ಮ ದೇಶಕ್ಕೆ ಆಗಲಿ ಒಂದು ಪರಿಸರಕ್ಕೆ ಕೊಟ್ಟಂಗೆ ಇದು. ಒಂದು ಪರಿಸರಕ್ಕೆ ನಾವು ಎಷ್ಟು 2 ಕೋಟಿ ಕೆರೆಗಳನ್ನು ನಿರ್ಮಾಣ ಮಾಡಿ ಕೊಟ್ಟಾಗ ಎಷ್ಟು ನಮಗೆ ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಈ ಒಂದು ಪ್ರತಿಷ್ಠಾಪನೆಯಿಂದ ಸಿಗುವಂಥದ್ದಂತೆ. ಹಾಗೆ ತ್ರಿಕೋಟಿ ಕೂಪ ಸಂಯುಕ್ತ, ಒಂದು ಕೂಪ ಅಂತಂದರೆ ಬಾವಿ ಅಂತ ನೋಡಿ. ಒಂದು ಬಾವಿ ಒಂದು ಊರನ್ನೇ ಕಾಪಾಡುತ್ತೆ ಅಂತ ಹೇಳ್ತಾ ಇದ್ರು ಮುಂಚೆ ಎಲ್ಲ. ಅಂದರೆ ಕುಡಿಯೋ ನೀರೆಲ್ಲ ಬಾವಿಯಿಂದನೇ ಕುಡಿತಕ್ಕಂಥದ್ದು. ಊರರೆಲ್ಲ ಒಂದು ಬಾವಿಗೆ ಬಂದು ಬಾವಿಯಿಂದನೇ ಅಷ್ಟು ಜನ ಎಲ್ಲ ಜೀವನ ಮಾಡುವಂಥದ್ದು. ಆ ರೀತಿ 3 ಕೋಟಿ ಬಾವಿಗಳನ್ನು ನಿರ್ಮಾಣ ಮಾಡಿ ಒಂದು ಜನಗಳಿಗೆ ಒಂದು ದಾನ ಮಾಡಿದ್ರೆ ಎಷ್ಟು ನಮಗೆ ಫಲ ಸಿಗುತ್ತೆ ಅಷ್ಟು ಫಲ ಅಂತೆ ಒಂದು ಪ್ರತಿಷ್ಠಾಪನೆಯಿಂದ. ಹಾಗೆ ಚತುಷ್ಕೋಟಿ ವನಾಂತರಂ ನೋಡಿ, ಕಾಡುಗಳು ಎಷ್ಟು ಬೇಕು ಅನ್ನೋದು ನಮಗೆ ಈ ಒಂದು ಕಾಲಘಟ್ಟದಲ್ಲಿ ತಿಳಿತಾ ಇದೆ. ಯಾಕೆಂದರೆ ಎಷ್ಟೋ ಕಾಡುಗಳು ನಾಶ ಮಾಡಿಬಿಟ್ಟಿದ್ದಾರೆ. ಅದರಿಂದ ಏನಾಗ್ತಿದೆ, ಕೆಲವೊಂದು ಕಡೆ ಜಲ ಪ್ರಳಯ ಆಗ್ತಿರುವಂಥದ್ದು, ಕೆಲವೊಂದು ಕಡೆ ಮಳೆನೇ ಆಗ್ತಾ ಇಲ್ಲ. ಇದೆಲ್ಲ ಯಾವುದರಿಂದ ಆಗ್ತಿರೋದು? ಇದು ವನನಾಶದಿಂದ. ಇದನ್ನು 4 ಕೋಟಿ ವನ ನಿರ್ಮಾಣ ಮಾಡಿ ನಾವು ಕೊಟ್ಟಷ್ಟು ನಮಗೆ ಅದು ಒಂದು ಪ್ರತಿಷ್ಠಾಪನೆಯಿಂದ ನಮಗೆ ಅದು ಲಾಭ ಆಗುವಂಥದ್ದು, ಅಷ್ಟು ಫಲ ಸಿಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಪಂಚಕೋಟೀಶು ಕನ್ಯಾನ ನೋಡಿ, ಕನ್ಯಾದಾನ ಮಾಡುವಂಥದ್ದು ಎಷ್ಟು ಶ್ರೇಷ್ಠ. ಪುಣ್ಯವಂತರ ಮನೆಯಲ್ಲೇ ಮಾತ್ರನೇ ಹೆಣ್ಮಕ್ಳು ಹುಡ್ತಾರೆ ಅಂತ ಯಾವಾಗಲೂ ಕೂಡ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ನಾವು. ಒಂದು ಕನ್ಯಾದಾನ ಮಾಡಿದ್ರೆ ಎಷ್ಟು ಫಲ ಇರುತ್ತೆ ಅಂಥದ್ದು 5 ಕೋಟಿ ಕನ್ಯಾದಾನ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೆ, ಅಷ್ಟು ಫಲ ಒಂದು ಪ್ರತಿಷ್ಠಾಪನೆ ಸಿಗುವಂಥ ನೋಡಿ. ಇದೆಲ್ಲ ತಿಳ್ಕೊಬೇಕು. ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರಲ್ಲ, ಇದೆಲ್ಲ ತಿಳ್ಕೊಂಡು ಮಾಡಿದಾಗ ಅವ್ರಿಗೂ ಕೂಡ ಒಂದು ಏನೋ ಹೌದಲ್ಲಪ್ಪ, ನಮಗೆ ಇಷ್ಟೊಂದು ನಮಗೆ ಅನುಕೂಲ ಆಗುತ್ತೆ, ನಮ್ಗೆ ಇಷ್ಟು ಫಲ ಸಿಗ್ತಾ ಇದೆ ನೋಡಿ. ಅದರಿಂದ ಅವ್ರಿಗೂ ಮನಸ್ಸಿಗೆ ನೆಮ್ಮದಿ ಮತ್ತು ಅವರ ಮನೆಗಳಲ್ಲಿ ಅವ್ರಿಗೆ ಒಳಿತಾ ಆಗ್ತಾ ಇರುತ್ತೆ, ಅನುಕೂಲ ಆಗುವಂಥದ್ದು. ಅವ್ರಿಗೂ ಪುತ್ರ ಪೌತ್ರ ಅಭಿವೃದ್ಧಿ, ವಂಶ ಅಭಿವೃದ್ಧಿ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಧೇನುನಾಂ ಷಟ್ಕೋಟಿ ಬಿಹಿ ನೋಡಿ, ಒಂದು ಹಸು ದಾನ ಮಾಡ್ತಾರೆ ನೋಡಿ. ಕೆಲವರು ಹೇಳ್ತಾ ಇರ್ತಾರೆ ಒಂದು ಬ್ರಾಹ್ಮಣರಿಗೆ ಹಸು ದಾನ ಮಾಡುವಂಥದ್ದು, ಇಲ್ಲ ಒಂದು ಯಾವುದೋ ಮಠಮಾನ್ಯಗಳಿಗೆ ಹಸುಗಳು ದಾನ ಮಾಡ್ತಾ ಇರ್ತಾರೆ. ನಾವು ಒಂದು ಹಸು ದಾನ ಮಾಡಿದ್ರೆ ಎಷ್ಟು ನಾವು ಪುಣ್ಯ ಅಂತ ಅಂದ್ಕೊಳ್ತಿರ್ತೀವಲ್ಲ, 6 ಕೋಟಿ ಹಸು ದಾನ ಮಾಡಿದಷ್ಟು ಪುಣ್ಯ ಬರುತ್ತಂತೆ ಒಂದು ಪ್ರತಿಷ್ಠಾಪನೆಯಿಂದ. ಈ ರೀತಿ ನೋಡ್ಕೋಬೇಕಾಗುತ್ತೆ. ಹಾಗೆ 7 ಕೋಟೀಶು ಯಜ್ಞಾನ ನೋಡಿ, ಒಂದು ಹೋಮನೋ ಒಂದು ಹೋಮ ಮಾಡಿಸ್ಬೇಕಂದ್ರೆ ಎಷ್ಟು ಕಷ್ಟ. ಒಂದು ಮನೆಯಲ್ಲಿ ನಾವೇನಾದರೂ ಒಂದು ಹೋಮನೋ ಏನೋ ಮಾಡಬೇಕು ಅಂದ್ಕೊಂಡ್ರೆ ನಾವು ಎಷ್ಟು ಜನನೂ ಒಪ್ಪಿಸ್ಬೇಕಾಗುತ್ತೆ. ಯಾರೊಬ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ ಅವತ್ತು ಅವರು ಫ್ರೀ ಇದ್ದಾರೋ ನೋಡ್ಕೋಬೇಕು. ಗಂಡ ಈಗ ಒಂದು ಹೆಂಡತಿ ಅಂದ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಯಜಮಾನರು ಫ್ರೀ ಇದ್ದಾರೋ ನೋಡ್ಕೋಬೇಕು, ಮಕ್ಕಳಿಗೆ ಸ್ಕೂಲ್ ಇದೆಯೆಲ್ಲ ನೋಡ್ಕೋಬೇಕು. ಒಂದು ಹೋಮ ಮಾಡಿಸ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಇರುತ್ತೆ. 7 ಕೋಟಿ ಹೋಮ ಮಾಡಿದಷ್ಟು ಫಲ ಅಂತೆ ಒಂದು ಪ್ರತಿಷ್ಠಾಪನೆಯಿಂದ. ಈ ರೀತಿ ಇರುವ ಪ್ರತಿಷ್ಠಾಪನೆಯನ್ನು ನೋಡಿ, ಪೂರ್ವ ಜನ್ಮದ ಪುಣ್ಯದಿಂದಲೇ ನಾನು ಅವಾಗಿಂದ ಹೇಳ್ತಾ ಇರೋದು. ಯಾರೋ ಸಾಮಾನ್ಯ ಸುಮ್ಮನೆ ಯಾರೋ ಇವ್ರಿಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅದು. ಯಾಕಂದರೆ ಮಾಡಬೇಕು ಅಂದ್ಕೊಂಡ್ಬಿಟ್ಟಿದ್ರೆ ನಮ್ಮ ಮನಸ್ಸಿಗೆ ಬಂದ್ರೇ ಆಗಲ್ಲ ಅದು. ಆದರೆ ಕೂಡಬೇಕು, ಕಷ್ಟ ಬೀಳಬೇಕು, ಎಲ್ಲರೂ ಸೇರಬೇಕು, ನಮ್ಮದು ಅಂತ ಮಾಡಬೇಕು. ಒಂದು ಗ್ರಾಮ ನೋಡಿ, ಗ್ರಾಮ ಅಭಿವೃದ್ಧಿಗೋಸ್ಕರ ಮಾಡುವಂಥದ್ದು ಇದು. ಈ ರೀತಿ ಪ್ರತಿಷ್ಠಾಪನೆ ಫಲಗಳು ನಾವು ಆ ಶಾಸ್ತ್ರದಲ್ಲಿ ನಿರ್ಣಯ ಆಗಿರುತ್ತೆ. ಹಾಗಾಗಿ ಯಾರಾದರೂ ಆಗಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದಾಗ ತುಂಬ ಅನ್ಯೋನ್ಯತೆಯಿಂದ ಮಾಡಬೇಕಾಗುತ್ತೆ. ಕೆಟ್ಟದ್ದನ್ನು ಬಯಸಬಾರ್ದು. ಎಲ್ಲರೂ ಕೂಡ ನೋಡಿ, ಯಾರೋ ಒಬ್ಬರು ಬಂದು ನಾನೇ ಮಾಡ್ತಾ ಇರೋದು, ನಾನೇ ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಪೂರ್ಣಗೊಳ್ಳಲ್ಲ ಅದು. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈ ಒಂದು ಹಳ್ಳಿಗಳಲ್ಲಾಗಲಿ, ಒಂದು ಗ್ರಾಮಗಳಲ್ಲಾಗಲಿ, ಅಥವಾ ಒಂದು ನಗರಗಳಲ್ಲಾಗಲಿ, ಎಲ್ಲೇ ಆಗಲಿ, ಯಾರೇ ಆಗಲಿ, ಈ ರೀತಿ ಎಲ್ಲರೂ ಅನ್ಯೋನ್ಯತೆಯಿಂದ ಎಲ್ಲರೂ ಒಟ್ಟುಗೂಡಿ ಈ ಒಂದು ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಾಗ ಇಷ್ಟೆಲ್ಲ ಅನುಕೂಲಗಳಾಗುವಂಥದ್ದು ಕೂಡ ನಾವು ನೋಡ್ಬೋದು. ಸರಿ ಗುರುಗಳೇ, ಬಹಳ ವಿಶೇಷವಾದ ಮಾಹಿತಿನ ತಿಳಿಸ್ಕೊಟ್ರಿ. ಅಂದರೆ ಮೂರ್ತಿ ಪ್ರತಿಷ್ಠಾಪನೆಯ ಒಂದು ಮಹತ್ವ ಎಷ್ಟರ ಮಟ್ಟಿಗಿದೆ ಅಂತ ಅನ್ನುವಂತಹ ಒಂದು ಸುವಿಚಾರ ಸುದ್ದಿಯನ್ನು ತಾವು ತಮ್ಮ ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.